ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ 4th ಸೆಮ್ ಇರೋದ್ರಿಂದ ಗೊತ್ತಿರುತ್ತೆ. ಕೆಮಿಸ್ಟ್ರಿನಲ್ಲಿ ಒಟ್ಟು 4 ಯೂನಿಟ್ ಇರುತ್ತೆ. 2ನೇ ಯೂನಿಟಲ್ಲಿ ನಿಮಗೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಕೈನೆಟಿಕ್ಸ್ ಅಂತ ಬರ್ತಾ ಇದೆ. ಆ ಎಲೆಕ್ಟ್ರೋ ಕೆಮಿಸ್ಟ್ರಿನಲ್ಲಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 14ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅಯಾನಿಕ್ ಮೊಬಿಲಿಟಿ ಅಂದ್ರೇನು, ಹೌ ಇಟ್ ಈಸ್ ರಿಲೇಟೆಡ್ ಟು ಟ್ರಾನ್ಸ್ಪೋರ್ಟ್ ನಂಬರ್ ಅಂದ್ರೇನು. ಸೊ ಟ್ರಾನ್ಸ್ಪೋರ್ಟ್ ನಂಬರ್ ಯಾವಾಗೂ 1 ಇರಬೇಕು. 1ಗಿಂತ ಜಾಸ್ತಿ ಅಥವಾ ಕಡಿಮೆ ಆಗುತ್ತೆ. ಯಾಕಾಗುತ್ತೆ? ಅದಕ್ಕೆ ನಾವು ಅಬ್ನಾರ್ಮಲ್ ಟ್ರಾನ್ಸ್ಪೋರ್ಟ್ ನಂಬರ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋಗಳಿಗೆಲ್ಲ ನಾನು ನಂಬರ್ ಕೊಟ್ಕೊಳ್ತಾ ಹೋಗ್ತಾ ಇದ್ದೀನಿ. ನೀವು ಆ ನಂಬರ್ ಪ್ರಕಾರನೇ ಓದ್ಕೊಳ್ತಾ ಬಂದರೆ, ಅರ್ಥ ಮಾಡ್ಕೊಳ್ತಾ ಬಂದರೆ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಅಯಾನಿಕ್ ಮೊಬಿಲಿಟಿ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು. ಅದನ್ನು ಮ್ಯೂ ಇಂದ ಮೆನ್ಷನ್ ಮಾಡ್ತಾರೆ. ಇಫ್ ಇಟ್ಸ್ ಎ ಕೆಟಯಾನ್ ಮ್ಯೂ ಸಿ ಅಂತ ಹೇಳ್ತೀವಿ. ಅನಿಯನ್ ಆದರೆ ಮ್ಯೂ ಎ ಅಂತ ಹೇಳ್ತಾರೆ. ಮ್ಯೂ ಅಂತ ಮೆನ್ಷನ್ ಮಾಡ್ತಾರೆ. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅನ್ ಅಯಾನ್ ಪರ್ ಸೆಕೆಂಡ್ ಅಂಡರ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಆಫ್ 1 ವೋಲ್ಟ್ ಪರ್ ಸೆಂಟಿಮೀಟರ್ ಈಸ್ ಕಾಲ್ಡ್ ಆಸ್ ಅಯಾನಿಕ್ ಮೊಬಿಲಿಟಿ. ಅಂದರೆ ಏನಾಗ್ತಾ ಇದೆ, ಈಗ ಎಲೆಕ್ಟ್ರೋಲೈಟ್ ಇದೆ. ಎಲೆಕ್ಟ್ರೋಲೈಟಿಗೆ ನಾನು ಕರೆಂಟ್ನ ಪಾಸ್ ಮಾಡಿದ ತಕ್ಷಣ ಏನಾಗುತ್ತೆ, ಅವೇನಾಗುತ್ತೆ, ದ ಸ್ಟಾರ್ಟ್ ಮೂವಿಂಗ್ ಫ್ರಮ್ ಒನ್ ಡೈರೆಕ್ಷನ್ ಟು ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಆ ಡಿಸ್ಟೆನ್ಸ್, ಆ ಅಯಾನ್ ಮೇ ಬಿ ಕೆಟಯಾನ್ ಆರ್ ಎನ್ ಅನಯಾನ್, ಅದು ಅಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ಸ್ಗೆ ಕಡೆಗೆ ಮೂವ್ ಆಗೋಕ್ಕೆ ಶುರು ಆಗುತ್ತೆ ಅಯಾನ್ಸು. ಸೊ ಆ ಅಯಾನ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತಲ್ಲ ಪರ್ ಸೆಕೆಂಡ್ ಅಂಡರ್ ದಿ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಆಫ್ 1 ವೋಲ್ಟ್ ಪರ್ ಸೆಂಟಿಮೀಟರ್, ಅದಕ್ಕೆ ನಾವೇನಂತ ಕರಿತೀವಿ, ಅಯಾನಿಕ್ ಮೊಬಿಲಿಟಿ ಅಂತ ಹೇಳ್ತೀವಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಮ್ಯೂ. ಅಗೇನ್ ನಾನು ಮುಂಚೆನೇ ಹೇಳ್ದಂಗೆ ಮ್ಯೂ ಸಿ ಅಂತಂದರೆ ಅಯಾನಿಕ್ ಮೊಬಿಲಿಟಿ ಆಫ್ ಕೆಟಯಾನ್, ಮ್ಯೂ ಎ ಅಂದರೆ ಅಯಾನಿಕ್ ಮೊಬಿಲಿಟಿ ಆಫ್ ಅನಯಾನ್. So the ionic conductance at infinite dilution is directly proportional to the sum of the ionic mobilities of cation and anion. ಸೊ ನನಗೆ ಲ್ಯಾಂಬ್ಡಾ ಮ್ಯಾಕ್ಸ್ದು ಅಯಾನಿಕ್ ಕಂಡಕ್ಟೆನ್ಸ್ ಏನಾಗಿದೆ ಅಟ್ ಇನ್ಫೈನೈಟ್ ಡೈಲ್ಯೂಷನಲ್ಲಿ ನೋಡ್ತೀನಿ ಅಂತಂದರೆ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೋಟಲ್ ನಂಬರ್ ಆಫ್ ಅಯಾನ್ಸ್ ಆರ್ ದಿ ಟೋಟಲ್ ನಂಬರ್ ಆಫ್ ಮೊಬಿಲಿಟಿ ಆಫ್ ಅಯಾನ್ಸ್ ಮ್ಯೂ ಸಿ ಪ್ಲಸ್ ಮ್ಯೂ ಎ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅದೇ ರೀತಿ ನಾವು ಇನ್ನೊಂದು ಟರ್ಮ್ನ ಯೂಸ್ ಮಾಡ್ತೀವಿ, ಅಬ್ಸಲ್ಯೂಟ್ ಅಯಾನಿಕ್ ಮೊಬಿಲಿಟಿ ಅಂತ ಇನ್ನೊಂದು ಪದನ ಯೂಸ್ ಮಾಡ್ತೀವಿ. ಅಬ್ಸಲ್ಯೂಟ್ ಅಯಾನಿಕ್ ಮೊಬಿಲಿಟಿ ಇಸ್ ಡಿಫೈನ್ಡ್ ಆಸ್ ದಿ ಮೊಬಿಲಿಟಿ ವಿತ್ ವಿಚ್ ದನ್ ಅಯಾನ್ ಮೂವ್ಸ್ ಅಂಡರ್ ಯೂನಿಟ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಇದ್ರದ್ದು ಯೂನಿಟ್ ಏನು ಅಂದರೆ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ. ಅಬ್ಸಲ್ಯೂಟ್ ಅಯಾನಿಕ್ ಮೊಬಿಲಿಟಿ ಈಸ್ ಈಕ್ವಲ್ ಟು ಅಯಾನಿಕ್ ಮೊಬಿಲಿಟಿ ಡಿವೈಡೆಡ್ ಬೈ 96,500. ಯಾಕೆಂದರೆ 1 ಫ್ಯಾರಡೆ ಇಸ್ ಈಕ್ವಲ್ ಟು 96,500 ಕೂಲಮ್ ಅಂತ ಹೇಳ್ತೀವಿ. ಇದನ್ನು ಯಾಕೆ ತೊಗೊಳ್ತೀವಿ, ಯಾವುದೇ ಒಂದು ಎಲೆಕ್ಟ್ರೋಲೈಟ್ಗೆ ಅಯಾನಿಕ್ ಮೊಬಿಲಿಟಿ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತಲ್ಲ 1 ಫ್ಯಾರಡೆಗೆ ಆಗುತ್ತಲ್ಲ, ಅಥವಾ 96,500 ಕೂಲಮ್ ಆಗುತ್ತಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಅಬ್ಸಲ್ಯೂಟ್ ಅಯಾನಿಕ್ ಮೊಬಿಲಿಟಿ. ಅಂದ್ರೇನು, ಈಗ ಅಯಾನ್ಗೆ ಕರೆಂಟ್ನ ಪಾಸ್ ಮಾಡಿದ್ದೀನಿ, ಎಲೆಕ್ಟ್ರಾಲಿಸಿಸ್ ಆಗ್ತಾ ಇದೆ, ಅಯಾನ್ ಸ್ಟಾರ್ಟೆಡ್ ಮೂವಿಂಗ್ ಅಂತಂದರೆ ಸೊ ಎಷ್ಟು ಡಿಸ್ಟೆನ್ಸ್ ಮೂವ್ ಆಗುತ್ತೆ, ಅದಕ್ಕೆ ನಾನೇನಂತ ಕರಿತೀನಿ, ಅಯಾನಿಕ್ ಮೊಬಿಲಿಟಿ ಅಂತ ಕರಿತೀನಿ. ಅದೇ ರೀತಿ ಅಬ್ಸಲ್ಯೂಟ್ ಅಯಾನಿಕ್ ಮೊಬಿಲಿಟಿ ಅಂದರೆ ವೆನ್ ಐ ಆಮ್ ಗೋಯಿಂಗ್ ಟು ಪಾಸ್ ದಿ ಕರೆಂಟ್ ಆಫ್ 96,500 ಕೂಲಮ್ ಹಾಕಿದಾಗ ಅದು ಎಷ್ಟು ಮೂವ್ ಆಗುತ್ತಲ್ಲ ಅದಕ್ಕೆ ನಾನೇನಂತ ಕರಿತೀನಿ, ಅಬ್ಸಲ್ಯೂಟ್ ಅಯಾನಿಕ್ ಮೊಬಿಲಿಟಿ ಅಂತ ಕರಿತೀನಿ. ಅದೇ ರೀತಿ ನಾವು ಇನ್ನೊಂದು ಟರ್ಮ್ನ ಯೂಸ್ ಮಾಡ್ತೀವಿ, ಅದಕ್ಕೆ ಏನಂತ ಕರಿತೀವಿ, ಟ್ರಾನ್ಸ್ಪೋರ್ಟ್ ನಂಬರ್ ಅಂತ ಕರಿತೀವಿ. ಈಗ ಯಾವುದೋ ಒಂದು ಎಲೆಕ್ಟ್ರೋಲೈಟ್ ಇದೆ, ಎಲೆಕ್ಟ್ರೋಲೈಟ್ಗೆ ಏನು ಮಾಡಿದ್ದೀನಿ ನಾನು, ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ಗೆ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ, ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಆ ಎಲೆಕ್ಟ್ರಾಲಿಸಿಸ್ ಅಂದರೆ ಏನು ಮಾಡ್ತೀನಿ, ನಾನು ಸೊಲ್ಯೂಷನ್ ತೊಗೊಳ್ತೀನಿ, ಆ 2 ಪ್ಲೇಟ್ಗಳನ್ನ ಇಟ್ಟಿರ್ತೀನಿ, ಒಂದಕ್ಕೆ ಆ್ಯನೋಡ್ ಅಂತ ಕರಿತೀನಿ, ಇನ್ನೊಂದಕ್ಕೆ ಕ್ಯಾಥೋಡ್ ಅಂತ ಕರಿತೀನಿ. ಸೊ ಅವಾಗ ಏನಾಗುತ್ತೆ, ಕರೆಂಟ್ನ ಪಾಸ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ದೇ ಅಂಡರ್ಗೋ ಡಿಸೋಸಿಯೇಷನ್ ಆಗುತ್ತೆ. ಕೊಟ್ಟಿರುವಂಥ ಸೊಲ್ಯೂಷನ್ಸಲ್ಲಿ ಇರುವಂಥ ಅಯಾನ್ಸ್ ಏನಾಗುತ್ತೆ, ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಆಗ್ಬಿಟ್ಟು ಏನು ಮಾಡ್ತೇವೆ, ದೇ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದಿ ಅಪೋಸಿಟ್ಲಿ ಚಾರ್ಜ್ ಎಲೆಕ್ಟ್ರೋಡ್ ಜೊತೆಗೆ ಮೂವ್ ಆಗೋಕ್ಕೆ ಶುರು ಮಾಡುತ್ತೆ. ಸೊ ಒಂದೊಂದು ಅಯಾನ್ಸ್ ಮೇ ಬಿ ಕೆಟಯಾನ್ ಇರ್ಬೋದು, ಅನಯಾನ್ ಆಗಿರ್ಬೋದು, ಅದು ಮೂವ್ ಆಗೋ ಸ್ಪೀಡ್ ಏನಿದೆಯಲ್ಲ ಅದು ವೇರಿ ಆಗ್ತಾ ಹೋಗುತ್ತೆ. ಸೊ ಅದು ವೇರಿ ಆಗ್ತಾ ಹೋದಾಗ ಅದು ಕರೆಂಟ್ನ ಕ್ಯಾರಿ ಮಾಡೋದು ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ಪೋರ್ಟ್ ನಂಬರ್ ಅಂತ ಕರಿತೀವಿ. ಸೊ ಇಟ್ ಗೋಯಿಂಗ್ ಟು ಕ್ಯಾರಿ ದಿ ಕರೆಂಟ್ ಫ್ರಮ್ ಒನ್ ಪೊಸಿಷನ್ ಟು ಅನದರ್ ಪೊಸಿಷನ್.
ಸೊ ಆ ಅಯಾನು ಯಾವುದನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತಲ್ಲ ಕರೆಂಟ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಹಾಗಾಗಿ ಅದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ಪೋರ್ಟ್ ನಂಬರ್ ಅಂತ ಕರಿತೀವಿ. ಈಗ ಏನು ಮಾಡ್ತಾ ಇದ್ದೀನಿ, ನಾನೊಂದು ಎಲೆಕ್ಟ್ರಾಲಿಸಿಸ್ ಸೆಟಪ್ ಮಾಡಿದ್ದೀನಿ. ಎಲೆಕ್ಟ್ರಾಲಿಸಿಸ್ ಸೆಟಪ್ ಮಾಡಿದ್ದೀನಿ ಅಂದ್ರೇನು, ಒಂದು ಸೊಲ್ಯೂಷನ್ ಯಾವುದು ನನಗೆ ಡಿಸೋಸಿಯೇಟ್ ಆಗಬೇಕೋ ಆ ಸೊಲ್ಯೂಷನ್ ತೊಗೊಂಡಿದ್ದೀನಿ. ಅದಕ್ಕೆ 2 ಎಲೆಕ್ಟ್ರೋಡ್ಸ್ ಇಟ್ಟಿದ್ದೀನಿ, ಒಂದಕ್ಕೆ ಕ್ಯಾಥೋಡ್ ಅಂತೀನಿ, ಒಂದಕ್ಕೆ ಆ್ಯನೋಡ್ ಅಂತೀನಿ. ಅದನ್ನು ಎಲೆಕ್ಟ್ರಿಕಲಿ ಏನು ಮಾಡ್ತೀನಿ, ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ನೀನು ಸೊಲ್ಯೂಷನ್ ಇರುವಂಥ ಅಯಾನ್ಸ್ ಏನಾಗುತ್ತೆ, ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಆಗಿದ ತಕ್ಷಣ ಏನು ಮಾಡ್ತೀವಿ, ದ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದಿ ಆಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಜೊತೆಗೆ ಮೂವ್ ಆಗೋಕ್ಕೆ ಶುರು ಮಾಡುತ್ತೆ. ಮೂವ್ ಆಗಬೇಕಾದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸು. ಸೊ ಅದು ಎಷ್ಟು ಕರೆಂಟ್ನ ತೊಗೊಂಡು ಬೇರೆ ಬೇರೆ ಸ್ಪೀಡಲ್ಲಿ ಮೂವ್ ಆಗ್ತಾ ಇರುತ್ತೆ. ಅನಿಯಾನ್ ಬೇರೆ ಸ್ಪೀಡಲ್ಲಿ ಹೋಗ್ಬೋದು, ಕೆಟಯಾನು ಬೇರೆ ಸ್ಪೀಡಲ್ಲಿ ಹೋಗ್ಬೋದು. ಅದು ದಟ್ ಡಿಪೆಂಡ್ಸ್ ಅಪಾನ್ ಮೆನಿ ಫ್ಯಾಕ್ಟರ್ಸ್. ಅದು ಯಾವುದ್ರ ಜೊತೆಗೆ, ಯಾವ ಅಯಾನ್ ಜೊತೆಗೆ ಅಸೋಸಿಯೇಟ್ ಆಗಿದೆ, ಅದರದ್ದು ಕಾನ್ಸಂಟ್ರೇಷನ್ ಏನಿದೆ, ಅದ್ರ ಮೇಲೆ ಎಲ್ಲದ್ರ ಮೇಲೂ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಇದೇನಾಗ್ತಾ ಇದೆ, ಅದು ಏನು ಮಾಡ್ತಾ ಇದೆ, ಇನ್ನೊಂದು ಕಡೆಗೆ ಮೂವ್ ಆಗ್ತಾ ಇದೆ. ಮೂವ್ ಆಗ್ತಾ ಇದ್ದಾಗ ಏನು ಮಾಡ್ತಾ ಇದೆ, ಇಟ್ ಗೋಯಿಂಗ್ ಟು ಕ್ಯಾರಿ ದಿ ಕರೆಂಟ್ ಅಲಾಂಗ್ ವಿತ್ ದಟ್. ಸೊ ಅದಕ್ಕೆ ನಾವು ಕರಿತೀವಿ ಟ್ರಾನ್ಸ್ಪೋರ್ಟ್ ನಂಬರ್ ಅಂತ, ಆಫ್ ಎನ್ ಅಯಾನ್ ಅಂತ ಕರಿತೀವಿ. ಅಗೇನ್ ಇಲ್ಲಿ ನಾವೇನು ಹೇಳ್ತೀವಿ, ಫ್ರಾಕ್ಷನ್ ಆಫ್ ದಿ ಟೋಟಲ್ ಅಮೌಂಟ್ ಆಫ್ ದಿ ಎಲೆಕ್ಟ್ರಿಸಿಟಿ ಕ್ಯಾರಿಡ್ ಬೈ ಅನ್ ಅಯಾನ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಪೋರ್ಟ್ ನಂಬರ್. ಈಗ ಯಾವುದೋ ಒಂದು ಅಯಾನ್ ಇದೆ, ಇಟ್ ಮೇ ಬಿ ಪಾಸಿಟಿವ್ ಚಾರ್ಜ್ ಆರ್ ಇಟ್ ಮೇ ಬಿ ನೆಗೆಟಿವ್ಲಿ ಚಾರ್ಜ್, ಕೆಟಯಾನ್ ಆಗಿರ್ಬೋದು ಅಥವಾ ಅನಯಾನ್ ಆಗಿರ್ಬೋದು. ಅದ್ರದ್ದು ಏನು ಮಾಡ್ತಾ ಇದೆ, ಆ ಅಯಾನ್ ಏನು ಮಾಡ್ತಾ ಇದೆ, ಮೂವ್ ಆಗ್ಬೇಕಾದ್ರೆ ಇಟ್ ಗೋಯಿಂಗ್ ಟು ಕ್ಯಾರಿ ಸಮ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ. ನಾವು ಎಷ್ಟೋ ಅಪ್ಲೈ ಮಾಡಿದ್ದೀನೆಲ್ಲ ತೊಗೊಂಡೋಗಕ್ಕಾಗಲ್ಲ, ತನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ತೊಗೊಂಡು ಹೋಗುತ್ತಲ್ಲ, ಫ್ರಾಕ್ಷನ್ ತೊಗೊಂಡು ಹೋಗುತ್ತಲ್ಲ, ಅದಕ್ಕೇನೇನಂತ ಕರಿತೀವಿ ನಾವು, ಟ್ರಾನ್ಸ್ಪೋರ್ಟ್ ನಂಬರ್ ಅಂತ ಕರಿತೀವಿ. ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎನ್ ಅನಯಾನ್ ಇಸ್ ಈಕ್ವಲ್ ಟು ಕರೆಂಟ್ ಕ್ಯಾರಿಡ್ ಬೈ ಅನ್ ಅನಯಾನ್ ಡಿವೈಡೆಡ್ ಬೈ ದಿ ಟೋಟಲ್ ಅಮೌಂಟ್ ಆಫ್ ದಿ ಕ್ಯಾರಿಡ್, ಟೋಟಲ್ ಅಮೌಂಟ್ ಆಫ್ ದಿ ಕರೆಂಟ್ ದಟ್ ವಿ ಹ್ಯಾವ್ ಅಪ್ಲೈಡ್, ದಟ್ ವಿ ಹ್ಯಾವ್ ಪಾಸ್. ಈಗ ಏನು ಮಾಡ್ತಾ ಇದ್ದೀನಿ, ಎಲೆಕ್ಟ್ರಾಲಿಸಿಸ್ ನಾನು ಪ್ರೋಸೆಸ್ ಮಾಡಬೇಕಾದ್ರೆ ಅದು ಎಲೆಕ್ಟ್ರಿಕಲಿ ಕನೆಕ್ಟ್ ಮಾಡ್ತೀನಿ. ಎಲೆಕ್ಟ್ರಿಕಲ್ ಕನೆಕ್ಟ್ ಮಾಡಿದಾಗ ಎಷ್ಟೋ ಕರೆಂಟ್ನ ಪಾಸ್ ಮಾಡ್ತೀನಿ. ಪಾಸ್ ಮಾಡಿದ ಕರೆಂಟ್ ಎಲ್ಲನೂ ಅಯಾನ್ಸು ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಆ ಅಯಾನ್ ಎಷ್ಟು ಎಲೆಕ್ಟ್ರಾನ್ನ ಕ್ಯಾರಿ ಮಾಡ್ಕೊಂಡು ಹೋಗಿದೆ, ದಟ್ ಡಿವೈಡೆಡ್ ಬೈ ದಿ ಅಮೌಂಟ್ ಆಫ್ ದಿ ಟೋಟಲ್ ಅಮೌಂಟ್ ಆಫ್ ದಿ ಕರೆಂಟ್ ದಟ್ ಐ ಅಪ್ಲೈಡ್. ಅದಕ್ಕೆ ನಾನು ಏನಂತ ಕರಿತೀನಿ, ಟ್ರಾನ್ಸ್ಪೋರ್ಟ್ ನಂಬರ್ ಅಂತ ಕರಿತೀನಿ. ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎನ್ ಅನಯಾನ್ ಇಸ್ ಈಕ್ವಲ್ ಟು ಕರೆಂಟ್ ಕ್ಯಾರಿಡ್ ಬೈ ಅನ್ ಅನಯಾನ್ ಡಿವೈಡೆಡ್ ಬೈ ಟೋಟಲ್ ಕರೆಂಟ್ ಕ್ಯಾರಿಡ್. ಅದೇ ರೀತಿ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎ ಕೆಟಯಾನ್ ಇಸ್ ಈಕ್ವಲ್ ಟು ಕರೆಂಟ್ ಕ್ಯಾರಿಡ್ ಬೈ ಎ ಕೆಟಯಾನ್ ಡಿವೈಡೆಡ್ ಬೈ ದಿ ಟೋಟಲ್ ಅಮೌಂಟ್ ದಿ ಕರೆಂಟ್ ಕ್ಯಾರಿಡ್. ಸೊ ಹಾಗಾದ್ರೆ ಅಯಾನಿಕ್ ಮೊಬಿಲಿಟಿಗೂ ಮತ್ತು ಟ್ರಾನ್ಸ್ಪೋರ್ಟ್ ನಂಬರ್ಗೂ ಏನೇನು ರಿಲೇಷನ್ಶಿಪ್ ಇದೆ. ಟ್ರಾನ್ಸ್ಪೋರ್ಟ್ ನಂಬರ್ನ ನಾವು ಟಿ ಇಂದ ಮೆನ್ಷನ್ ಮಾಡ್ತೀವಿ, ಸ್ಮಾಲ್ ಟಿ ಇಂದ. ಟಿ ಎ ಅಂದರೆ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎನ್ ಅನಯಾನ್, ಟಿ ಸಿ ಅಂತಂದರೆ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎ ಕೆಟಯಾನ್. ಸೊ ದಟ್ ಡಿಪೆಂಡ್ಸ್ ಅಪಾನ್ ದಿ ಅಯಾನಿಕ್ ಮೊಬಿಲಿಟಿ. ಅಯಾನಿಕ್ ಮೊಬಿಲಿಟಿ ಅಂದರೆ ನೀವು ಅಯಾನು ಎಷ್ಟು ಮೂವ್ ಆಗ್ತಾ ಇದೆಯಲ್ಲ, ಅದಕ್ಕೆ ನಾನು ಮೂವ್ ಆಗ್ತಿದ್ದಾರೆ, ಅದಕ್ಕೆ ಏನಂತ ಕರಿತೀನಿ, ಅಯಾನಿಕ್ ಮೊಬಿಲಿಟಿ ಅಂತ ಕರಿತೀನಿ. ಸೊ ಟಿ ಎ ಅಂದ್ರೇನು, ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎನ್ ಅನಯಾನ್. ಸೊ ಹಾಗಾಗಿ ನನಗೆ ಅನಯಾನ್ ಮೊಬಿಲಿಟಿ ಬೇಕು. ಸೊ ಮ್ಯೂ ಎ ಡಿವೈಡೆಡ್ ಬೈ ಟೋಟಲ್ ಮೊಬಿಲಿಟಿ, ಮ್ಯೂ ಸಿ ಬೈ ಮ್ಯೂ ಎ. ಅದೇ ಥರ ಟಿ ಸಿ ತೊಗೊಂಡ್ರೆ, ಕೆಟಯಾನ್ ತೊಗೊಂಡ್ರೆ, ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಕೆಟಯಾನ್ ತೊಗೊಂಡ್ರೆ ದ ಮೊಬಿಲಿಟಿ, ಅಯಾನಿಕ್ ಮೊಬಿಲಿಟಿ ಆಫ್ ಕೆಟಯಾನ್ ಡಿವೈಡೆಡ್ ಬೈ ಟೋಟಲ್ ಮೊಬಿಲಿಟಿ ಆಫ್ ಬೋತ್ ಕೆಟಯಾನ್ ಆ್ಯಂಡ್ ಅಯಾನ್. ಆ್ಯಂಡ್ ಆಲ್ಸೋ we should know that TC plus TA is equal to 1. ಸೊ ಈಗ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎ ಕೆಟಯಾನ್, ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎನ್ ಅನಯಾನ್ ಶುಡ್ ಬಿ ಈಕ್ವಲ್ ಟು 1. ಯಾಕೆ ಅಂತಂದರೆ ಟೋಟಲ್ ಎಷ್ಟಿದೆ ಅದನ್ನೇ ಕ್ಯಾರಿ ಮಾಡ್ತಾ ಇರೋದು ಎರಡಕ್ಕೂ ಏನಕ್ಕೆ ಎಷ್ಟಕ್ಕೆ ಈಕ್ವಲ್ ಆಗಬೇಕು, 1ಕ್ಕೆ ಈಕ್ವಲ್ ಆಗಬೇಕು. ಅಥವಾ ನಾನು ಇನ್ನೊಂದು ಥರ ಈಗ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂತಂದರೆ, ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ದಟ್ ವಿತ್ ಮ್ಯೂ ಎ ಜೊತೆಗೆ ಕನೆಕ್ಟ್ ಮಾಡ್ತೀನಿ ಅಂತಂದರೆ, ಸೊ ನನಗೆ ಟಿ ಎ ಇಸ್ ಈಕ್ವಲ್ ಟು ಮ್ಯೂ ಎ ಡಿವೈಡೆಡ್ ಬೈ ಎಫ್. ಸೊ ಬಿಕಾಸ್ ದಟ್ಸ್ 1 ಫ್ಯಾರಡೆ ಆಫ್ ಕರೆಂಟ್ ಐ ಆಮ್ ಪಾಸಿಂಗ್. ಸೊ ಫಾರ್ ಎನ್ ಎಲೆಕ್ಟ್ರೋಲೈಟ್ ಅಷ್ಟು ಪಾಸ್ ಮಾಡ್ತಾ ಇದ್ದೀನಿ. ಆವಾಗ ಎಷ್ಟು ಮೊಬಿಲಿಟಿ ಆಗ್ತಾ ಇದೆಯಲ್ಲ, ಕರೆಂಟ್ ಇಂಟು ಮೊಬಿಲಿಟಿ ಗಿವ್ಸ್ ಮೀ ದಿ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎ ಕೆಟಯಾನ್. ಅದೇ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎನ್ ಅನಯಾನ್. ಅದೇ ಥರ ಕೆಟಯಾನಿಗೆ ಬೇಕು ಅಂದರೆ ಇಂಟು ಎಫ್. ಸೊ ಈ ಫಾರ್ಮುಲಾ ಇದ್ರ ಮೇಲೆ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಆ ಪ್ರಾಬ್ಲಮ್ಸ್ ಇಷ್ಟೆಲ್ಲ ರಿಲೇಷನ್ಶಿಪ್ ನಿಮ್ಗೆ ಗೊತ್ತಿದ್ರೆ ಈಸಿಯಾಗಿ ನಿಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎ ಕೆಟಯಾನ್ ಇಸ್ ಈಕ್ವಲ್ ಟು ಮ್ಯೂ ಸಿ ಡಿವೈಡೆಡ್ ಬೈ ಮ್ಯೂ ಸಿ ಪ್ಲಸ್ ಮ್ಯೂ ಎ. Transport number of a anion is equal to mu a divided by mu c plus mu a. Again, transport number of a cation plus transport number of an anion should be equal to 1. Next, Ta is equal to transport number of an anion is equal to ionic mobility of an ion into Faraday. Again, ionic mobility transport number of a cation is equal to ionic mobility of cation into Faraday. So ಇದ್ರ ಮೇಲೆ ಈ ರಿಲೇಷನ್ಶಿಪ್ ಮೇಲೆ ಪ್ರಾಬ್ಲಮ್ ಇರುತ್ತೆ, ಅದ್ರ ಪ್ರಕಾರ ನೀವು ಮಾಡ್ತಾ ಹೋಗಬೇಕಾಗತ್ತೆ. ಸೊ ಅದೇ ರೀತಿ ಈಗ ಏನಾಗುತ್ತೆ, ನನಗೆ ಟ್ರಾನ್ಸ್ಪೋರ್ಟ್ ನಂಬರ್ ಅಂದರೆ ಏನು ಅಂತ ಗೊತ್ತಾಯಿತು, ಅಯಾನಿಕ್ ಮೊಬಿಲಿಟಿ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಈಗ ಅದನ್ನು ಟ್ರಾನ್ಸ್ಪೋರ್ಟ್ ನಂಬರ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು.
ಫಾರ್ ಎಕ್ಸಾಂಪಲ್ ಅದಕ್ಕೆ ಎಷ್ಟೊಂದು ಮೆಥಡ್ ಇದೆ, ಬಟ್ ಇನ್ ಸಿಲೆಬಸ್ಸಲ್ಲಿ ಮೂವಿಂಗ್ ಬೌಂಡ್ರಿ ಮೆಥಡ್ನೇ ಹೇಳ್ತಾ ಇದ್ದಾರೆ. ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಡಿಟರ್ಮಿನೇಷನ್ ಆಫ್ ದಿ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ H plus ion in HCl ಬೈ ಮೂವಿಂಗ್ ಬೌಂಡ್ರಿ ಮೆಥಡ್. ಈ ಮೂವಿಂಗ್ ಬೌಂಡ್ರಿ ಮೆಥಡ್ ಇಸ್ ಎ ಕನ್ವೀನಿಯೆಂಟ್ ಮೆಥಡ್, ವೆರಿ ಆ್ಯಕ್ಯುರೇಟ್ ಆಗಿ ಬರುತ್ತೆ. ಆಮೇಲೆ ಡೈರೆಕ್ಟಾಗಿ ನನಗೆ ಕಾಣಿಸ್ತಾ ಇರುತ್ತೆ. ಅಬ್ಸರ್ವೇಷನ್ ಮೆಥಡಲ್ಲಿ ಎಷ್ಟು ಮೈಗ್ರೇಷನ್ ಆಗಿದೆ ಅಂತ ನಾನು ಅನಲೈಸ್ ಮಾಡ್ಕೋಬೋದು ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಅಪ್ಲೈಡ್ ಪೊಟೆನ್ಷಿಯಲ್. ನಾನು ಎಷ್ಟೋ ಕರೆಂಟ್ನ ಪಾಸ್ ಮಾಡ್ತಾ ಇದ್ದೀನಿ, ಅವಾಗ ಅದು ಎಷ್ಟು ಮೈಗ್ರೇಷನ್ ಆಗಿದೆ, ಯಾವ ಲೆವೆಲಿಂದ ಯಾವ ಮೈಗ್ರೇಷನ್ಗೆ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಮೆಥಡ್ ಏನಾಗಿದೆ ಕರೆಂಟ್ ಮೆಥಡ್ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ಏನೇನು ಆ್ಯಪ್ರೇಟಸ್ ಮಾಡ್ತೀನಿ ಅಂತಂದರೆ ಈ ಥರ ಆ್ಯಪ್ರೇಟಸ್ ಇರುತ್ತೆ. ಸೊ ಒಂದು ಕ್ಯಾಥೋಡ್ ಇದೆ, ಇನ್ನೊಂದು ಆ್ಯನೋಡ್ ಇದೆ, ಒಂದು HCl ಒಂದು ಕಡೆಯಿಂದ HCl ಇದೆ, ಇನ್ನೊಂದು ಕಡೆಗೆ ಕ್ಯಾಡ್ಮಿಯಂ ಕ್ಲೋರೈಡ್ ಇದೆ. ನೆಕ್ಸ್ಟು ಕುಲಂಬೋಮೀಟರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ, ಬ್ಯಾಟ್ರಿನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದು ಸಿಸ್ಟಮ್ಯಾಟಿಕ್ ಡಯಾಗ್ರಾಮ್ ಫಾರ್ ದಿ ಕ್ಯಾಲ್ಕುಲೇಷನ್ ಆಫ್ ದಿ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ H plus ion in HCl ಬೈ ಬೌಂಡ್ರಿ ಮೆಥಡ್. ಸೊ ಇಲ್ಲಿ 2 ಎಲೆಕ್ಟ್ರೋಡ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ, ಒನ್ ಅಟ್ ದಿ ಬಾಟಮ್, ಅದರ್ ಅಟ್ ದಿ ಟಾಪ್. 2 ಎಲೆಕ್ಟ್ರೋಡ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಒಂದು ಕೆಳಗಡೆ ಇದೆ, ಇನ್ನೊಂದು ಮೇಲ್ಗಡೆ ಇದೆ. ಸೊ 2 ಎಲೆಕ್ಟ್ರೋಲೈಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಒಂದು HCl, ಯಾಕಂದರೆ ಅದರದ್ದು ನಾವು ಕಂಡುಹಿಡಬೇಕು, ಹಂಗಾಗಿ ಅದನ್ನು ಪ್ರಿನ್ಸಿಪಲ್ ಅಂತ ಕರಿತೀನಿ. ಇನ್ನೊಂದನ್ನು ಇಂಡಿಕೇಟರ್ ಅಂತ ಕರಿತೀನಿ, ಇಂಡಿಕೇಟರ್ ಎಲೆಕ್ಟ್ರೋಡ್ ಅಂತ. ಕ್ಯಾಡ್ಮಿಯಂ ಕ್ಲೋರೈಡ್ನ ನಾವಿಲ್ಲಿ ತೊಗೊಂಡಿದ್ದೀವಿ. ಸೊ ಚಿತ್ರದಲ್ಲಿ ತೊಗೊಂಡ್ರೆ ನಿಮಗೆ 2 ಎಲೆಕ್ಟ್ರೋಡ್ಸ್ ಇತ್ತು, ಒಂದು ಮೇಲ್ಗಡೆ ಇತ್ತು, ಇನ್ನೊಂದು ಕೆಳಗಡೆಗಿತ್ತು. ಅದೇ ಥರ 2 ಎಲೆಕ್ಟ್ರೋಲೈಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಒಂದು HCl, ಇನ್ನೊಂದು ಕ್ಯಾಡ್ಮಿಯಂ ಕ್ಲೋರೈಡ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಕ್ಯಾಡ್ಮಿಯಂ ಕ್ಲೋರೈಡ್ನ ಏನಂತ ಕರಿತೀನಿ, ಇಂಡಿಕೇಟರ್ ಎಲೆಕ್ಟ್ರೋಲೈಡ್ ಅಂತ ಹೇಳ್ತೀನಿ. ಅದನ್ನು ಹಂಗಾರೆ ಯಾವ ಥರ ಸೆಲೆಕ್ಟ್ ಮಾಡಬೇಕು ಅದನ್ನು ಅಂದರೆ, ಸೊ ವೆಲಾಸಿಟಿ ಆಫ್ ದಿ CD2+ ಶುಡ್ ಬಿ ಲೆಸ್ ದ್ಯಾನ್ ದಟ್ ಆಫ್ H plus ion ಆ್ಯಂಡ್ ಇಟ್ ಶುಡ್ ಕಂಟೈನ್ ಕಾಮನ್ ಅಯಾನ್. ಸೊ ನಾನು ಯಾವುದೇ ಒಂದು ಈ ಮೆಥಡನ್ನ ಯೂಸ್ ಮಾಡ್ತೀನಿ ಅಂದರೆ, ಒಂದನ್ನು ಯಾವುದನ್ನು ಕಂಡುಹಿಡಿಯಲ್ಲ ಅದನ್ನು ಪ್ರಿನ್ಸಿಪಲ್ ಎಲೆಕ್ಟ್ರೋಲೈಟ್ ಅಂತ ಕರಿತೀನಿ, ಇನ್ನೊಂದನ್ನು ಇಂಡಿಕೇಟರ್ ಎಲೆಕ್ಟ್ರೋಡ್ ಅಂತ ಕರಿತೀನಿ. ಈ ಕೇಸಲ್ಲಿ ನಾನು ಕ್ಯಾಡ್ಮಿಯಂ ಕ್ಲೋರೈಡ್ನ ತೊಗೊಂಡಿದ್ದೀನಿ. ಯಾಕೆ ಇದನ್ನೇ ತೊಗೊಳ್ತೀನಿ, ತೊಗೋಬೇಕಾದ್ರೆ ರೂಲ್ಸ್ ಏನು ಅಂತಂದರೆ, ಸೊ ಇಂದು ಮೊಬಿಲಿಟಿ ಆಗ್ತಾ ಇದೆಯಲ್ಲ, ಅಯಾನು ಮೂವ್ ಆಗ್ತಾ ಇದೆಯಲ್ಲ, ಅದ್ರ ಸ್ಪೀಡ್ ಇದೆಯಲ್ಲ, ಅದ್ರ ವೆಲಾಸಿಟಿ ಇದೆಯಲ್ಲ, ಅದರದ್ದು ನಮ್ಮದು ಪ್ರಿನ್ಸಿಪಲ್ಗಿನ್ನ ಇಂಡಿಕೇಟರ್ ಎಲೆಕ್ಟ್ರೋಡ್ದು ಪ್ರಿನ್ಸಿಪಲ್ ಎಲೆಕ್ಟ್ರೋಲೈಟ್ಗಿನ್ನ ಕಡಿಮೆ ಇರಬೇಕು, ಎರಡಕ್ಕೂ ಕಾಮನ್ ಅಯಾನ್ ಇರಬೇಕು. ಸೊ ವಿತ್ ದಟ್ ನಾವೇನು ಮಾಡ್ತಾ ಇದ್ದೀನಿ, H+ ಏನಾಗಿದೆ ಫಾಸ್ಟಾಗಿ ಮೂವ್ ಆಗುತ್ತೆ ಕಂಪೇರ್ಡ್ ಟು ದಟ್ ಆಫ್ CD2+. ಹಾಗಾಗಿ CD ತೊಗೊಂಡಿದ್ದೀನಿ, ಜೊತೆಗೆ 2 ಕಡೆಗೂ Cl ಇದೆ, ಅಯಾನ್, ಕಾಮನ್ ಅಯಾನ್ ಬೇಕು ನನಗೆ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, Cl, ಬಿಕಾಸ್ ಐ ಹ್ಯಾವ್ ಟು ಫೈಂಡ್ ಔಟ್ ದಿ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಓನ್ಲಿ ಕೆಟಯಾನ್. ಸೊ ಹಾಗಾಗಿ ಅನಯಾನ್ 2 ಕಡೆಗೂ ಏನು ಮಾಡ್ತಾ ಇದ್ದೀನಿ, ನಾನು ಕಾಮನ್ ಆಗಿ ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ಏನು ಮಾಡ್ತಾ ಇದೆ, ನಾನು ಆಪರೇಟರ್ಸ್ನ ಸೆಟ್ ಮಾಡಿದ್ದೀನಿ. ಸೊ ಒಂದು ಕಡೆಗೆ ಕ್ಯಾಡ್ಮಿಯಂ ಕ್ಲೋರೈಡ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆಗೆ HClನ ಇಟ್ಕೊಂಡಿದ್ದೀನಿ. ಸೊ ಅವೆರಡರ ಮಧ್ಯೆನೂ ಕ್ಯಾಡ್ಮಿಯಂ ಕ್ಲೋರೈಡ್ ಇರ್ಬೋದು, HCl ಇರ್ಬೋದು, ಆ ಸೊಲ್ಯೂಷನ್ಸ್ ಏನಂತಂದರೆ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಿರೋದಕ್ಕೋಸ್ಕರ ಅವೆರಡು ಒಂದಕ್ಕೊಂದು ಮಿಕ್ಸ್ ಆಗಲ್ಲ. ದೇ ಆರ್ ಗೋಯಿಂಗ್ ಟು ಮೇಕ್ ಎ ಶಾರ್ಪ್ ಬೌಂಡ್ರಿ ಬಿಟ್ವೀನ್ 2 ಸೊಲ್ಯೂಷನ್. 2 ಸೊಲ್ಯೂಷನ್ ಮಧ್ಯೆ ಒಂದು ಶಾರ್ಪ್ ಆಗಿ ನನಗೆ ಬೌಂಡ್ರಿ ಬರ್ತಾ ಹೋಗುತ್ತೆ. ದ ಪ್ರಿನ್ಸಿಪಲ್ ಎಲೆಕ್ಟ್ರೋಲೈಟ್ HCl ಪ್ಲೇಸ್ಡ್ ಓವರ್ ದಿ ಇಂಡಿಕೇಟರ್ ಎಲೆಕ್ಟ್ರೋಲೈಟ್ CdCl2 such that the sharp boundary AB separates them in a glass tube as shown in the figure. ಮತ್ತಿನ್ನೊಂದ್ಸಲ ಅದೇ ಚಿತ್ರನ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. 2 ಎಲೆಕ್ಟ್ರೋಡ್ಸ್ ಇದೆ, ಒಂದು ಗ್ರಾಫೈಟ್ ಕ್ಯಾಥೋಡ್ ಅಂತ ಕರಿತೀವಿ, ಇನ್ನೊಂದು ಕ್ಯಾಡ್ಮಿಯಮು, ಅದು ಆ್ಯನೋಡ್ ಅಂತ ಕರಿತೀವಿ. ಒಂದು ಕಡೆಗೆ HClನ ತೊಗೊಂಡಿದ್ದೀವಿ, ಇನ್ನೊಂದು ಕಡೆಗೆ ಕ್ಯಾಡ್ಮಿಯಂ ಕ್ಲೋರೈಡ್ ತೊಗೊಂಡಿದ್ದೀವಿ. ಇವೆರಡೂ ಎಲೆಕ್ಟ್ರೋಲೈಟ್ಸ್. ಸೊ ಇದರಲ್ಲಿ ಒಂದಕ್ಕೆ ಪ್ರಿನ್ಸಿಪಲ್ ಎಲೆಕ್ಟ್ರೋಲೈಟ್ ಅಂತ ಕರಿತೀನಿ, ಇನ್ನೊಂದಕ್ಕೆ ಇಂಡಿಕೇಟರ್ ಎಲೆಕ್ಟ್ರೋಲೈಟ್ ಅಂತ ಕರಿತೀನಿ. ಇಂಡಿಕೇಟರ್ ಎಲೆಕ್ಟ್ರೋಲೈಟ್ನ ಕೆಳಗಡೆ ತೊಗೊಂಡಿದ್ದೀನಿ, HClನ ಮೇಲ್ಗಡೆ ತೊಗೊಂಡಿದ್ದೀನಿ. ಸೊ ನಾನು ಇಂಡಿಕೇಟರ್ ಎಲೆಕ್ಟ್ರೋಲೈಟ್ನ ಯಾವ ಥರ ತೊಗೋಬೇಕು ಅಂತಂದರೆ, ನಂದು ಕೆಟಯಾನ್ ಏನಿದೆಯಲ್ಲ, ಆ ಕೆಟಯಾನ್ದು ನಾನು ಟ್ರಾನ್ಸ್ಪೋರ್ಟ್ ನಂಬರ್ ಏನಾದರೂ ಕಂಡುಹಿಡಿತಾ ಇದ್ದರೆ, ಆ ಕೆಟಯಾನ್ದು ಮೊಬಿಲಿಟಿ ಏನಿದೆಯಲ್ಲ ಅದಕ್ಕಿಂತ ಕ್ಯಾಡ್ಮಿಯಂ ಕಡಿಮೆ ಇರಬೇಕು. ಆ ರೀತಿ ನಾನು ತೊಗೊಂಡ್ರೆ ಅದನ್ನು ನಾನು ಮಾಡೋಕ್ಕಾಗತ್ತೆ. ಸೊ ಈ ಥರ ನಾನು ಏನು ಮಾಡಿದ್ದೀನಿ, ಸೆಟ್ ಮಾಡಿ ಕರೆಂಟ್ನ ಪಾಸ್ ಮಾಡಿದ ತಕ್ಷಣ, ಇದಕ್ಕೆ ಕರೆಂಟ್ನ ಪಾಸ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ಇದೇನಾಗುತ್ತೆ, HCl ಗೆಟ್ ಸ್ಪ್ಲಿಟ್ ಆಸ್ H+ ಆ್ಯಂಡ್ Cl-. ಆ ಥರ ಕ್ಯಾಡ್ಮಿಯಂ ಕ್ಲೋರೈಡ್ ಗೆಟ್ ಸ್ಪ್ಲಿಟ್ ಆಸ್ CD2+ Cl-. ಸೊ ಅವೇನಾಗುತ್ತೆ, ಕರೆಂಟ್ನ ಪಾಸ್ ಮಾಡಿದ ತಕ್ಷಣ ಏನಾಗುತ್ತೆ, ದೇ ಸ್ಟಾರ್ಟ್ ಮೂವಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಸೊ H+ CD2+ ಏನಾಗುತ್ತೆ, ಕ್ಯಾಥೋಡ್ ಕಡೆಗೆ ಹೋಗಿ ಶುರು ಮಾಡುತ್ತೆ. Cl- ಏನಾಗುತ್ತೆ, ಆ್ಯನೋಡ್ ಕಡೆಗೆ ಮೂವ್ ಆಗುತ್ತೆ. ಏನು, H+ ಮತ್ತು CD2+ ಮೇಲ್ಗಡೆಗೆ ಹೋಗೋಕ್ಕೆ ಶುರು ಮಾಡ್ತವೆ, Cl- ಕೆಳಗಡೆ ಬರೋಕ್ಕೆ ಶುರು ಮಾಡುತ್ತೆ. ಸೊ ಕೆಳಗಡೆಗೆ ಅದು ಬರುತ್ತೆ.
ಸೊ ಕೆಳಗಡೆ ಬಂದಾಗ ಏನಾಗುತ್ತೆ, ನಂದು ಅವೆರಡರ ಮಧ್ಯೆ ಡಿಮಾರ್ಕೇಶನ್ ಏನಿತ್ತಲ್ಲ, ಎ ಬಿ ಅಂತ ಏನಿತ್ತಲ್ಲ ನಂದು ರಿಫ್ರಾಕ್ಟಿವ್ ಇಂಡೆಕ್ಸು ಎಕ್ಸಾಕ್ಟ್ಲಿ ಅದು ಫಿಕ್ಸ್ ಆಗದೆ ಇದ್ದಾಗ, ಎರಡಕ್ಕೂ ಬೇರೆ ಬೇರೆ ಇದ್ದಾಗ ಎ ಬಿ ಲೆವೆಲ್ ಏನಿತ್ತಲ್ಲ, ಆ ಎ ಬಿ ಲೆವೆಲ್ ಏನಾಗುತ್ತೆ ಸಿ ಡಿ ಲೆವೆಲ್ಗೆ ಮೂವ್ ಆಗುತ್ತೆ. ಯಾಕೆ ಅಂದರೆ H+ ಅಯಾನ್ ಮೈಗ್ರೇಷನ್ ಜಾಸ್ತಿ ಆಗುತ್ತೆ. ಹಂಗಾಗಿ ಏನಾಗುತ್ತೆ, ನಿಮ್ಮ ಕರೆಂಟ್ ಬೌಂಡ್ರಿ ಏನಾಗುತ್ತೆ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಮೂವ್ ಆಗುತ್ತೆ. ಚಿತ್ರದಲ್ಲಿ ತೋರಿಸಿರೋ ಪ್ರಕಾರ ಎ ಬಿಯಿಂದ ಸಿ ಡಿಗೆ ಮೂವ್ ಆಗುತ್ತೆ. ಸೊ ಈಗ ಮೂವ್ ಆದಮೇಲೆ ನನಗೆ ಡಿಸ್ಟೆನ್ಸು ಎ ಬಿಯಿಂದ ಏನಾಗಿದೆ ಸಿ ಡಿಗೆ ಹೋಗಿದೆ, ಆ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಅದೇ ರೀತಿ ನನಗೆ ಕ್ರಾಸ್ ಸೆಕ್ಷನ್ ಆಫ್ ದಿ ಟ್ಯೂಬ್, ಗ್ಲಾಸ್ ಟ್ಯೂಬ್ ಏನು ತೊಗೊಂಡಿದ್ದಲ್ಲ ಅದ್ರದ್ದು ಕ್ರಾಸ್ ಸೆಕ್ಷನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. ನೆಕ್ಸ್ಟು ನನ್ನ ಕಾನ್ಸಂಟ್ರೇಷನ್ ಆಫ್ HCl ಏನಿದೆ ಅಂತ ನನಗೆ ಗೊತ್ತಿದೆ. ನೆಕ್ಸ್ಟು ಏನು ಮಾಡ್ತಾ ಇದ್ದೀನಿ, ಎಷ್ಟು ಫ್ಯಾರಡೇಸ್ ಆಫ್ ಎಲೆಕ್ಟ್ರಿಸಿಟಿ ನಾನು ಪಾಸ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಾದಾಗ ಐ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದಿ transport number of an H+ ion using the formula transport number of H+ is equal to LAC divided by 1000 cube, where L is the distance moved by the boundary. AB ಇಂದ CD ಮೂವ್ ಆಯ್ತಲ್ಲ, ಆ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, L ಅಂತ ಕರಿತೀವಿ. ಅದನ್ನು ಸೆಂಟಿಮೀಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ವಿ. ಎ ಅಂದರೆ ಕ್ರಾಸ್ ಸೆಕ್ಷನ್ ಬೇಕು, ಕ್ರಾಸ್ ಸೆಕ್ಷನಲ್ಲಿ ಏರಿಯಾ ಇದೆ, ಹಂಗಾಗಿ ಅದನ್ನು ಸೆಂಟಿಮೀಟರ್ ಸ್ಕ್ವೇರ್ಡಲ್ಲಿ ತೊಗೊಳ್ತಾ ಇದ್ದಾರೆ, ಅದ್ರದ್ದು ಯೂನಿಟಲ್ಲಿ ತೊಗೊಳ್ತಾ ಇದ್ದಾರೆ, ಅದು ಎ. ಸಿ ಇಸ್ ಗ್ರಾಮ್ ಈಕ್ವಲೆಂಟ್ ಪರ್ ಡೆಸಿಮೀಟರ್ ಕ್ಯೂಬ್ ಇಸ್ ಅ ಕಾನ್ಸಂಟ್ರೇಷನ್ ಆಫ್ HCl. ಕಾನ್ಸಂಟ್ರೇಷನ್ ಆಫ್ HCl ಎಷ್ಟಿದೆ, ಗ್ರಾಮ್ಸ್ ಈಕ್ವಲೆಂಟ್ ಡಿವೈಡೆಡ್ ಬೈ ಡೆಸಿಮೀಟರ್ ಕ್ಯೂಬಲ್ಲಿ ಎಷ್ಟಾಗ್ತಿದೆ ಅಂತ ನಾನು ನಾರ್ಮಾಲಿಟಿ ತೊಗೊಂಡು ಅದನ್ನು ತೊಗೊಳ್ತಾ ಇದ್ದೀನಿ. ಸಿ ಇಸ್ ದಿ ಕಾನ್ಸಂಟ್ರೇಷನ್ ಆಫ್ ದಿ HCl. ಕ್ಯೂ ಇಸ್ ದಿ number of Faraday of electricity passed through the solution measured using the Coulombometer. ಸೊ ಅಷ್ಟು ಕರೆಂಟ್ನ ನಾನು ಪಾಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನಗೇನಾಯಿತು, T is equal to H+C ಬಂತು. ಅದೇ ಥರ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ದಿ ಕ್ಲೋರೈಡ್ ನಾನು ಮಾಡಬೇಕು ಅಂದರೆ ಅದಕ್ಕೆ ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಿಲ್ಲ, ಬಿಕಾಸ್ ನನಗೆ ಗೊತ್ತು ಏನು ಅದು ಕೆಟಯಾನ್, ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎ ಕೆಟಯಾನ್ ಪ್ಲಸ್ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎನ್ ಅನಯಾನ್ ಇಸ್ ಈಕ್ವಲ್ ಟು 1 ಅಂತ ನಂಗೆ ಗೊತ್ತು. ಆ ಫಾರ್ಮ್ನ ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ Cl ಮೈನಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ, ಇಸ್ ಈಕ್ವಲ್ ಟು 1 ಮೈನಸ್ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ H+ ಅಯಾನ್ಸ್. ಈ ರೀತಿ ನಾನು ಏನು ಮಾಡ್ತೀನಿ, ಟ್ರಾನ್ಸ್ಪೋರ್ಟ್ ನಂಬರ್ನ ನಾನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ವಾಟ್ ಈಸ್ ಟ್ರಾನ್ಸ್ಪೋರ್ಟ್ ನಂಬರ್? ಟ್ರಾನ್ಸ್ಪೋರ್ಟ್ ನಂಬರ್ ಇಸ್ ದಿ ಸ್ಪೀಡ್ ಆಫ್ ಎನ್ ಅಯಾನ್ that moves from one position to another position with a different speed, with a different velocity, with a different amount of current it going to carry from one place to another place. ಅದಕ್ಕೆ ಏನಂತ ಕರಿತೀವಿ ನಾವು, ಟ್ರಾನ್ಸ್ಪೋರ್ಟ್ ನಂಬರ್ ಅಂತ ಕರಿತೀವಿ. ಆದರೆ ಈ ಟ್ರಾನ್ಸ್ಪೋರ್ಟ್ ನಂಬರ್ ಏನಾಗುತ್ತೆ ಅಂದರೆ ಕೆಲವು ಸಲ ಅಬ್ನಾರ್ಮಲ್ ಆಗಿಬಿಡುತ್ತೆ. ಸೊ ಯಾಕೆ ಅಬ್ನಾರ್ಮಲ್ ಆಗುತ್ತೆ ಅಂದರೆ ಅದು ಆ್ಯಕ್ಚುಲಿ ವ್ಯಾಲ್ಯೂ ಎಷ್ಟಿರಬೇಕು, 0 to 1 ಇರಬೇಕು. ಯಾಕೆಂದರೆ ಮ್ಯಾಕ್ಸಿಮಮ್ ಇರುವಂಥದ್ದು ಎರಡು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 1 ಅಂತ ಹೇಳ್ತಿದ್ದೀವಿ. ಸೊ ಹಾಗಾಗಿ ಅದು ವ್ಯಾಲ್ಯೂ ಎಷ್ಟಿರಬೇಕು, ಟ್ರಾನ್ಸ್ಪೋರ್ಟ್ ನಂಬರ್ ಯಾವಾಗೂ 0 to 1 ಇರಬೇಕು. ಇಫ್ ಇಟ್ ಇಸ್ ಮೋರ್ ದ್ಯಾನ್ 1 ಆಯಿತು ಅಂತ ಇಟ್ಕೊಳ್ಳೋಣ, ಅವಾಗ ಏನಾಗುತ್ತೆ ಅಂದರೆ ಕೆಲವು ಸಲ ಆಗ್ಬೋದು. ಏನಕ್ಕಾಗತ್ತೆ ಅಂದರೆ ಆವಾಗ ಪಾಸಿಟಿವ್ ಅಯಾನ್ ವುಡ್ ಟ್ರಾವೆಲ್ ಎಗನೆಸ್ಟ್ ದಿ ಕರೆಂಟ್. ಪಾಸಿಟಿವ್ ಅಯಾನ್ ಏನಾಗಬೇಕು, ಯಾವ ಡೈರೆಕ್ಷನ್ಗೆ ಹೋಗಬೇಕು ಆ ಡೈರೆಕ್ಷನ್ಗೆ ಹೋಗ್ತಾರೆ, ಎಗನೆಸ್ಟಾಗಿ ಏನಾಗುತ್ತೆ ಅದು ಟ್ರಾವೆಲ್ ಮಾಡ್ತಿರ್ಬೋದು. ಇಲ್ಲ ಅಂದರೆ ನೆಗೆಟಿವ್ ಅಯಾನ್ ಏನು ಮಾಡ್ತಿರ್ಬೋದು, ಅದು ಎಗನೆಸ್ಟಾಗಿ ಹೋಗಬೇಕು ಅಥವಾ ಅದ್ರ ಜೊತೆಗೆ ಹೋಗ್ಬೋದು. ಆವಾಗ ಏನಾಗುತ್ತೆ, ನನಗೆ ಟ್ರಾನ್ಸ್ಪೋರ್ಟ್ ನಂಬರು ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 1 ಆಗಿಬಿಡುತ್ತೆ. ಏನಂದರೆ TC + TA ಇಸ್ ಈಕ್ವಲ್ ಟು 1 ಆಗೋದ್ರ ಬದಲು ಇಟ್ ಶುಡ್ ಬಿ ಮೋರ್ ದ್ಯಾನ್ 1 ಆಗುತ್ತೆ. ಅಂಥ ಕೇಸ್ಗೆ ನಾನು ಅಂಥ ಟ್ರಾನ್ಸ್ಪೋರ್ಟ್ ನಂಬರ್ಗೆ ನಾನು ಏನಂತ ಕರಿತೀನಿ, ಅಬ್ನಾರ್ಮಲ್ ಟ್ರಾನ್ಸ್ಪೋರ್ಟ್ ನಂಬರ್ ಅಂತ ಕರಿತೀನಿ. ದ ಡಿಫ್ರೆನ್ಸ್ ಇನ್ ದಿ ನಾರ್ಮಲ್ ವ್ಯಾಲ್ಯೂ ಆಫ್ ದಿ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎನ್ ಅಯಾನ್ ಇಸ್ ಕಾಲ್ಡ್ ಆಸ್ ದಿ ಅಬ್ನಾರ್ಮಲ್ ಟ್ರಾನ್ಸ್ಪೋರ್ಟ್ ನಂಬರ್. ಸೊ ಅದು ಕ್ಯಾರಿ ಮಾಡಬೇಕು. ಕ್ಯಾರಿ ಮಾಡೋದು ಏನಾಗುತ್ತೆ, ಆಪೋಸಿಟ್ ಡೈರೆಕ್ಷನ್ಗೆ ಹೋಗಬೇಕು. ಹೋಗ್ದಲೇ ಅದು ರಿವರ್ಸ್ ಆಗಿ ಅಂದರೆ ಎಗ್ನೆಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾಗ ಇಟ್ ಬಿ ಗ್ರೇಟರ್ ದ್ಯಾನ್ 1 ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಅಬ್ನಾರ್ಮಲ್ ಟ್ರಾನ್ಸ್ಪೋರ್ಟ್ ನಂಬರ್ ಅಂತ ಕರಿತೀವಿ. ಇಟ್ ಮೇ ಡಿಪೆಂಡ್ಸ್ ಅಪಾನ್ 2 ಪ್ಯಾರಾಮೀಟರ್. ಒನ್ ಇಸ್ ದ ಕಾನ್ಸಂಟ್ರೇಷನ್. TC is greater than 0.5 ಇತ್ತು, TC ಆಗಿರ್ಬೋದು TA ಆಗಿರ್ಬೋದು, ನಥಿಂಗ್ ಬಟ್ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎ ಕೆಟಯಾನ್ ಇಫ್ ಇಟ್ ಇಸ್ ಗ್ರೇಟರ್ ದ್ಯಾನ್ 0.5ಗಿನ್ನ ಜಾಸ್ತಿ ಇತ್ತು ಅಂತಂದರೆ ಟ್ರಾನ್ಸ್ಪೋರ್ಟ್ ನಂಬರ್ ಇನ್ಕ್ರೀಸಸ್ ವಿತ್ ಕಾನ್ಸಂಟ್ರೇಷನ್. ದಿಸ್ ಇಸ್ ವಾಟ್ ವಿ ಹ್ಯಾವ್ ಅಬ್ಸರ್ವ್ಡ್. ನೆಕ್ಸ್ಟ್ TC ಇಸ್ ಲೆಸ್ ದ್ಯಾನ್ 0.5 ಇತ್ತು ಅಂತ ಇಟ್ಕೊಳ್ಳೋಣ, ಆವಾಗ ಟ್ರಾನ್ಸ್ಪೋರ್ಟ್ ನಂಬರ್ ಡಿಕ್ರೀಸಸ್ ವಿತ್ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಟು ಫೈಂಡ್ ಔಟ್ ದಿ ಟ್ರಾನ್ಸ್ಪೋರ್ಟ್ ನಂಬರ್. ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ, ಗ್ರೇಟರ್ 0.5ಗಿನ್ನ ಜಾಸ್ತಿ ಇತ್ತು ಅಂದರೆ ಇಟ್ ಇನ್ಕ್ರೀಸಸ್ ವಿತ್ ಕಾನ್ಸಂಟ್ರೇಷನ್. ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ಇಟ್ ಡಿಕ್ರೀಸಸ್ ವಿತ್ ಕಾನ್ಸಂಟ್ರೇಷನ್. ಫಾರ್ ಎಕ್ಸಾಂಪಲ್, ಈಗ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ದಿ ಕ್ಯಾಡ್ಮಿಯಮ್ ಈ ಎಕ್ಸಾಂಪಲ್ ತೊಗೊಂಡ್ರೆ CD2+ becomes negative as a concentration exceeds 0.5 instead of the positive value. ಸೊ ಅದೇನಾಗಬೇಕಾಗಿತ್ತು, ಪಾಸಿಟಿವ್ ವ್ಯಾಲ್ಯೂ ಆಗಬೇಕಾಗಿತ್ತು, ಆಗದಲ್ಲಿ ಏನಾಗುತ್ತೆ, ಅದು ನೆಗೆಟಿವ್ ವ್ಯಾಲ್ಯೂ ಆಗುತ್ತೆ ಇಫ್ ದ ಕಾನ್ಸಂಟ್ರೇಷನ್ ಇಸ್ ಮೋರ್ ದ್ಯಾನ್ 0.5 ನಾರ್ಮಲ್. ಅದೇ ಈ ಥರ ಕ್ವಶನ್ ಕೇಳ್ತಾರೆ, ಎಕ್ಸ್ಪ್ಲೇನ್ ಅಂತ. ದ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ದಿ ಕ್ಯಾಡ್ಮಿಯಮ್ ಅಯಾನ್ ಇನ್ ಕ್ಯಾಡ್ಮಿಯಮ್ ಅಯೋಡೈಡ್ ಈಸ್ ಅಬ್ನಾರ್ಮಲ್ ಅಟ್ ಹೈ ಕಾನ್ಸಂಟ್ರೇಷನ್ ಅಂತ ಹೇಳ್ತಾರೆ. ಸೊ ನನಗೆ ಮೈಗ್ರೇಷನ್ ಅಥವಾ ಟ್ರಾನ್ಸ್ಪೋರ್ಟ್ ನಂಬರ್ ಏನಾಗಿದೆ ಯಾವಾಗ ಅಬ್ನಾರ್ಮಲ್ ಆಗುತ್ತೆ ಅಂದರೆ ಅಟ್ ವೆರಿ ಹೈ ಕಾನ್ಸಂಟ್ರೇಷನ್ ಅಂತ ಹೇಳ್ತಾರೆ. ಹೈ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ ಕ್ಯಾಡ್ಮಿಯಮ್ ಅಯಾನ್ ಫಾರ್ಮ್ಸ್ ಎ ಕಾಂಪ್ಲೆಕ್ಸ್.
ಸೊ ಈ ಕ್ಯಾಡ್ಮಿಯಂ ಅಯಾನ್ ಏನಾಗುತ್ತೆ, ಕಾಂಪ್ಲೆಕ್ಸ್, ಈಗ ಕ್ಯಾಡ್ಮಿಯಂ ಅಯೋಡೈಡ್ ಇದೆ, ಅದನ್ನು ತಗೊಂಡ್ರೆ ಏನಾಗುತ್ತೆ, ಯಾಕೆ ಅಬ್ನಾರ್ಮಲ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಟ್ ಗೋಯಿಂಗ್ ಟು ಮೇಕ್ ಎ ಕಾಂಪ್ಲೆಕ್ಸ್ CdI4 2- ಕಾಂಪ್ಲೆಕ್ಸ್ ಆಗುತ್ತೆ. ದೇರ್ ಫೋರ್ ಇಟ್ ಮೂವ್ಸ್ ಟುವರ್ಡ್ಸ್ ದಿ ಆ್ಯನೋಡ್. ಕ್ಯಾಥೋಡ್ ಕಡೆಗೆ ಹೋಗೋದ್ರ ಬದಲು ಅದೇನಾಗುತ್ತೆ, ಆ್ಯನೋಡ್ ಕಡೆಗೆ ಹೋಗ್ಬಿಡುತ್ತೆ. ವಿತ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ಕ್ಯಾಡ್ಮಿಯಂ ಅಯೋಡೈಡ್ ಸೊಲ್ಯೂಷನ್, ನಂಬರ್ ಆಫ್ ಕ್ಯಾಡ್ಮಿಯಂ ಅಯಾನ್ ಮೂವಿಂಗ್ ಟುವರ್ಡ್ಸ್ ದಿ ಕ್ಯಾಥೋಡ್ ಸ್ಟಾರ್ಟ್ಸ್ ಡಿಕ್ರೀಸಿಂಗ್. ದಸ್ ದ ಡಿಕ್ರೀಸಿಂಗ್ ಇನ್ ದಿ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ದಿ ಕ್ಯಾಡ್ಮಿಯಂ ಅಯಾನ್. ಕ್ಯಾಡ್ಮಿಯಂ ಅಯಾನ್ ಅವಾಗ ಏನಾಗುತ್ತೆ, ನಂಬರು ಕಡಿಮೆ ಆಗುತ್ತೆ. The transport number of the cadmium may take negative values in high concentrated solution. So this is the reason ಇದನ್ನು 2 ಮಾರ್ಕಿಗೆ ನಿಮಗೆ ಕ್ವಶನ್ ಕೇಳ್ತಾರೆ. ಅಗೇನ್ ಇದು ಒಂದು ಟ್ರಾನ್ಸ್ಪೋರ್ಟ್ ನಂಬರು ಅಬ್ನಾರ್ಮಲ್ ಆಗಿ, ಒಂದು ಕಾನ್ಸಂಟ್ರೇಷನ್ ರೆಸ್ಪಾನ್ಸಿಬಲ್, ಎರಡನೇದು ನೇಚರ್ ಆಫ್ ದಿ ಅದರ್ ಅಯಾನ್ ಅಸೋಸಿಯೇಟೆಡ್. ಸೊ ನನಗೆ ಈಗ ಎಲೆಕ್ಟ್ರೋಲೈಟ್ ತೊಗೊಂಡ್ರೆ ಪಾಸಿಟಿವ್ಲಿ ಚಾರ್ಜ್ ಅಯಾನ್ ಇದೆ, ನೆಗೆಟಿವ್ಲಿ ಚಾರ್ಜ್ ಅಯಾನ್ ಇದೆ. ಸೊ ಅದ್ರ ಜೊತೆಗೆ ಈಗ ನಾನು ಕೆಟಯಾನ್ದು ಟ್ರಾನ್ಸ್ಪೋರ್ಟ್ ನಂಬರ್ ಮಾಡ್ತಾ ಇದ್ದೀನಿ ಅಥವಾ ಅನಯಾನ್ದು ಟ್ರಾನ್ಸ್ಪೋರ್ಟ್ ನಂಬರ್ ಮಾಡ್ತಾ ಇದ್ದೀನಿ ಅಂದರೆ ಅದ್ರ ಪಕ್ಕದಲ್ಲಿ ಇರ್ತಾರ, ಅದ್ರ ಜೊತೆಗೆ ಇರುವಂಥ ಇನ್ನೊಂದು ಅಯಾನ್ ಇದೆಯಲ್ಲ, ದಟ್ ಆಲ್ಸೋ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ದ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ Cl- ಅಯಾನ್ ಇಸ್ ನಾಟ್ ಸೇಮ್ ಇನ್ ಈಕ್ವೇಸ್ ಸೊಲ್ಯೂಷನ್ ಆಫ್ KCl + HCl. ಸೊ ಈಗ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ Cl ನಾನು ತೊಗೊಂಡ್ರೆ KCl ಅಲ್ಲಿ ಅದ್ರದ್ದು ಬೇರೆ ಇರುತ್ತೆ, HClದು ಬೇರೆ ಬೇರೆ ಇರುತ್ತೆ. ಯಾಕೆಂದರೆ Cl ಜೊತೆಗೆ ಅಸೋಸಿಯೇಟ್ ಆಗಿರುವಂಥದ್ದು KCl ಅಲ್ಲಿ K ಇದೆ, HCl ಅಲ್ಲಿ H ಇದೆ. ಆ್ಯಂಡ್ ಆಲ್ಸೋ ವಿ ನೋ ದಟ್ ಮೊಬಿಲಿಟಿ H+ ಅಯಾನ್ದು ಮೊಬಿಲಿಟಿ ಇಸ್ ವೆರಿ ಹೈ ಕಂಪೇರ್ಡ್ ಟು ದಟ್ ಆಫ್ K+ ಅಯಾನ್. ಸೊ ಹಾಗಾಗಿ ಏನಾಗುತ್ತೆ, K+ ಏನಾಗುತ್ತೆ, ಸ್ಲೋ ಮೂವ್ ಆಗುತ್ತೆ, ವೇರಾಸ್ H+ ಏನಾಗುತ್ತೆ, ಫಾಸ್ಟಾಗಿ ಮೂವ್ ಆಗುತ್ತೆ. H+ ಅಯಾನ್ ಇನ್ HCl ಕ್ಯಾರೀಸ್ ಎ ಗ್ರೇಟರ್ ಫ್ರಾಕ್ಷನ್ ಆಫ್ ದಿ ಕರೆಂಟ್ ಪಾಸ್ಡ್ ದ್ಯಾನ್ ದಟ್ ಆಫ್ K+ plus Cl. Hence the transport number of the Cl- is less in HCl than and more in KCl. ಸೊ ಅದ್ರ ಪ್ರಕಾರ ನನಗೆ ಏನಾಗುತ್ತೆ ಅದನ್ನು ನಾನು ಹೇಳಬೇಕಾಗತ್ತೆ.